SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಿನ್ ಗೌಡ್ರ ಮಗಳನ್ನ ಮದ್ವೆ ಆಗಕ್ ಬಂದಿರೋನಲ್ವಾ? ಎಷ್ಟು ಮುದ್ದಾಗಿದ್ದಾಳಪ್ಪ ಅವಳು. ಕೈ ತೊಳ್ಕೊಂಡು ಮುಟ್ಬೇಕು ನೀನ್ ಅವಳ. ಹಾಯ್, ಐ ಆಮ್ ವಸಂತ, ಪ್ರೊಪ್ರೈಟರ್ ಆಫ್ ದಿಸ್ ವಸಂತ ಮೆಸ್. ನಾನು ಯಾರು ಅಂತ ಗೊತ್ತೇನೋ ನಿನ್ಗೆ? ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತೀರಾ SSTV. ನಾನು ವಿಶ್ವಶೆಟ್ಟಿ. ಇದೇ 17ನೇ ತಾರೀಕು ಎಲ್ಲರೂ ಕಾಲು ಎಳೆಯುತ್ತೆ ಕಾಲ ಅನ್ನುವಂಥ ಸಿನಿಮಾ ರಿಲೀಸ್ ಆಗ್ತಿದೆ. ಅದರ ನಿರ್ದೇಶನ ಮಾಡಿರುವಂಥವ್ರು ನಮ್ಮ ಸುಜಯ್ ಶಾಸ್ತ್ರಿಯವರು. ಅವರನ್ನು ನೀವು ನೋಡಿರ್ತೀರ, ಈ ಹಿಂದೆ ಕಾಮಿಡಿ ಪಾತ್ರದಲ್ಲಿ ನಿಮ್ಮನ್ನೆಲ್ಲ ನಗಿಸಿದ್ದಾರೆ. ನಿರ್ದೇಶನ ಮೂಲಕ ಮತ್ತೆ ನಿಮ್ಮನ್ನು ನಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ಸುಜಯ್ ಶಾಸ್ತ್ರಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ಹೇಳಿ ಸರ್, ಮೊದಲದಾಗಿ ಹೇಳ್ಬೇಕಂದ್ರೆ ಹೇಗಿದ್ದೀರಾ? ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಇದು. ನಾನು ನೋಡಿದ್ರೆ ಯಾಕೋ ಡೌಟ್ ಬರ್ತಿದೆ ಜನಕ್ಕೆ ಅನಿಸುತ್ತೆ, ಅದಕ್ಕೋಸ್ಕರ ಹೇಗಿದ್ರೆ ಅಂತ ಕೇಳ್ತೀರಾ. ಬಟ್ ನಾನು ಖುಷಿಯಾಗೇ ಇದ್ದೀನಿ. ಸ್ವಲ್ಪ ಆ ನಿರ್ದೇಶಕನ ಒಂದು ಭಯ ಇರುತ್ತಲ್ಲ, ಕಾತುರತೆ ಇರುತ್ತಲ್ಲ, ಜನಕ್ಕೆ ಹೇಗೆ ಅನಿಸುತ್ತೆ ಏನು ಎತ್ತ ಅನ್ನೋ ಒಂದು ಕೌತುಕ ನನಗೆ ತುಂಬ ಇದೆ. ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ 17ನೇ ತಾರೀಕಿಗೆ. ಅಂದರೆ ಸುಜಯ್ ಶಾಸ್ತ್ರಿ ಅವ್ರಿಗೆ ಯಾಕೆ ಈ ನಿರ್ದೇಶನ ಮೇಲೆ ಅಷ್ಟೊಂದು ಒಲವು ಅಂತ? ಸುಮ್ಮನೆ ಆ್ಯಕ್ಟಿಂಗ್ ಮಾಡಿಕೊಂಡೆ ಜನರನ್ನ ನಗ್ಸ್ಕೊಂತ ಇರ್ಬೋದಲ್ಲ, ಯಾಕೆ ಇದು ನಿರ್ದೇಶನ ಅನ್ನುವಂಥದ್ದು? ಮರ್ಯಾದೆಯಿಂದ ಆ್ಯಕ್ಟ್ ಮಾಡ್ಕೊಂಡಿರ್ಬಾರ್ದ ಅಂತ ನೀವು ಕೇಳ್ತಿರೋದು? ಇಲ್ಲ, ಅನಾಯಾಸವಾಗಿ ಮೊದಲನೇ ಸಿನಿಮಾ ಆದಾಗ ಆ್ಯಕ್ಸಿಡೆಂಟಲ್ಲಿ ನಾನು ಆ ಸಿನಿಮಾ ಮಾಡಿದ್ದು. ಅದಾದಮೇಲೆ ನನ್ನಲ್ಲಿ ಈ ಪ್ರತಿಭೆ ಇದೆ ಮಾಡಯ್ಯ ಅಂತ ಬ್ಯಾಕ್ ಟು ಬ್ಯಾಕ್ ಒಂದು ಅವಕಾಶ ಸಿಗ್ತಾಯಿದೆ. ನಡೆದಷ್ಟು ದಿವಸ ನಾಣಿ ಅನ್ನೋ ಫೀಲಲ್ಲಿ ಅವಕಾಶಗಳು ಇಲ್ಲ, ಬರಲ್ಲ, ಬರ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲಾವಿದನಾಗಿ ಅಂದರೆ ನಿರ್ದೇಶಕನಾಗಿಯೂ ಕೂಡ ಒಂಚೂರು ನಿರಂತರವಾಗಿ ಒಂದು ಕೆಲಸದಲ್ಲಿ ನಿರತನಾಗಿದ್ದೀನಿ ಅನ್ನೋದು ಒಂದು ಪಾಯಿಂಟ್. ಓಕೆ ಸರ್, ನನ್ನಲ್ಲೂ ಒಬ್ಬ ನಿರ್ದೇಶಕನ ಇದ್ದಾನೆ ಅನ್ನುವಂಥದ್ದು ಯಾರು ಸರ್ ನಿಮ್ಮನ್ನು ಗುರುತಿಸುವಂಥದ್ದೇ ಮಾಡೋ ಚೆನ್ನಾಗಿದೆ ಅನ್ನುವಂಥದ್ದು ಯಾರು ನಿಮ್ಮನ್ನೊಂದು ಪಾಯಿಂಟ್ ಮಾಡಿದ್ದು? ಅದು ಯಾರೂ ಮಾಡಲೇ ಇಲ್ಲ ಸರ್ ಅದನ್ನು. ಪರಿಸ್ಥಿತಿ ಆಕ್ಸಿಡೆಂಟಲಿ ಆಗಲೇ ಹೇಳಿದಾಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋದು ನನ್ನ ಸ್ನೇಹಿತ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಪ್ರದೀಪ್ ಅಂತಿದ್ದಾರಲ್ಲ, ಅವರು ಬರೆದಿರೋಂಥ ಸಿನಿಮಾ, ಅವ್ರು ಡೈರೆಕ್ಟ್ ಮಾಡಬೇಕಾಗಿತ್ತು ಸಿನಿಮಾ. ಆಕ್ಸಿಡೆಂಟಲಿ ಅವರು ಮಾಡಲಿಲ್ಲ, ಬಿಕಾಸ್ ಅವರು ಪ್ರಿಯರ್ ಕಮಿಟ್ಮೆಂಟ್ ಇತ್ತು, ನೀನೇ ಮಾಡು ಮಗ ಅಂಥೇಳಿ. ನಾವೆಲ್ಲ ಒಂದು 20-25 ವರ್ಷದ, ನಾನು ಬರೆದಿರೋನು, ಮ್ಯೂಸಿಕ್ ಮಾಡಿರೋನು, ನಾನು ಒಂದು 20-25 ವರ್ಷದ ಸ್ನೇಹಿತರು. ಸೊ ನೀನು ಮಾಡೋ ತಲೆ ಕೆಡಿಸ್ಕೊಬೇಡ, ನಿನ್ನ ಕೆಲ ಆಗುತ್ತೆ ಅಂತ ಒಂದು ಅವನ ಆಬ್ಸೆನ್ಸಲ್ಲಿ ನಾನು ಫೀಲ್ ಆಗಿದ್ದಷ್ಟೇ. ಸೊ ಆಕ್ಸಿಡೆಂಟಲಿ ಐ ಬಿಕಮ್ ಅ ಡೈರೆಕ್ಟರ್ ಅಷ್ಟೇ. ಸರ್, ಅಂದರೆ ಹೇಳಿದರೆ ಆಕ್ಸಿಡೆಂಟಲಾಗಿ ನಾನು ನಿರ್ದೇಶಕನಾಗಿದ್ದು ಅನ್ನುವಂಥದ್ದು ಹೇಳಿದ್ರಿ. ಬಟ್ ಅದು ಆದ ನಂತರ ಯಾವ ರೀತಿ ಅವಕಾಶಗಳು ಬಂತು? ಅಥವಾ ನಟನೆಗೆ ಹೆಚ್ಚಿನ ಅವಕಾಶ ಬಂತು, ಅಥವಾ ನಿರ್ದೇಶಕರಾಗಿ ಹೆಚ್ಚಿನ ಅವಕಾಶಗಳು ಬಂತು? ಯಾವ ರೀತಿ ಬಂತು ಅಂತ? ಎಲ್ಲರ ಕಾಲ ಎಳೆಯುತ್ತೆ ಕಾಲ, ನೀವೇ ಎಳಿತಾ ಇದ್ದೀರ ನನ್ನದು. ಬರುತ್ತೆ ಸರ್, ಅಂದರೆ ನಿಮ್ಮ ಕೆಲಸತಿ ಮಾತಾಡಿಸುತ್ತೆ ಸರ್. ಗುಬ್ಬಿ ಆದಮೇಲೆ ನಿನ್ನಲ್ಲಿ ಈ ಟ್ಯಾಲೆಂಟು ಇದೆಲ್ಲ, ಕಂಟಿನ್ಯೂ ಮಾಡೋ ತೊಂದರೆ ಇಲ್ಲ, ನೀನೇ ಬರೀಬಲ್ಲೆ, ನೀನೇ ಆ್ಯಕ್ಟ್ ಮಾಡಬಲ್ಲೆ, ನೀನೇ ಡೈರೆಕ್ಟ್ ಮಾಡಬಲ್ಲೆ, ಸೊ ಇದು ನಿನಗೆ ವರವಾಗುತ್ತೆ ಮಾಡು ಅಂತಂದರೆ ಕೆಲಸತಿ ಶಾಪ ಅಂತಲೂ ಅನಿಸುತ್ತೆ. ಅದೇ ಸುಮ್ಮನೆ ನೀವು ಹೇಳ್ದಂಗೆ ಆ್ಯಕ್ಟ್ ಮಾಡ್ಕೊಂಡು ಇದ್ಬಿಟ್ಟು ಹೋಗಬಹುದು ಅಂತಲೂ ಅನಿಸುತ್ತೆ. ಬಟ್ ಅದೊಂದು ಚೂರು ಕೊರತೆ ಕಾಣಿಸ್ತಿದೆ ನನಗೆ. ಸೊ ಆ್ಯಕ್ಟ್ ಮಾಡೋದಕ್ಕೆ ಇನ್ನೊಂದಿಷ್ಟು ಅವಕಾಶಗಳಿದೆ, ನಿರೀಕ್ಷೆನಲ್ಲಿದ್ದೀನಿ ನಾನು. ಸೊ ಯಾರ ಕರೆದ್ರೆ ಹೋಗಿ ಆ್ಯಕ್ಟ್ ಮಾಡೋದಷ್ಟೇ, ಆ ಥರ. ಅಂದರೆ ಎಲ್ಲರೂ ಅಂದ್ಕೋತಾರೆ ಸರ್, ಇವರು ಆ್ಯಕ್ಟಿಂಗ್ ಬಿಟ್ಟಿದ್ದಾರೇನೋ, ಈಗ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಕರೆದ್ರೆ ಬರ್ತಾರೋ ಇಲ್ವೋ, ಈ ಥರದ್ದು ಒಂದಿಷ್ಟು ಸೃಷ್ಟಿ ಆಗ್ತವೆ ಸರ್. ಬಟ್ ಇದನ್ನೆಲ್ಲ ಯಾವ ರೀತಿ ಫೇಸ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಅಥವಾ ಇದನ್ನು ನೀವು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಇದು ಏನು ಅಂತ? ಆಗಿದೆ, ನೀವು ಸತ್ಯ ತುಂಬ ನಿಖರವಾಗಿ ಮತ್ತು ಪ್ರಖರವಾಗಿ ಹೇಳ್ತಾ ಇದ್ದೀರಾ. ಸೊ ಪಾಯಿಂಟು, ಡೈರೆಕ್ಟರ್ ಆಗ್ಬಿಟ್ಮೇಲೆ ಬ್ಯುಸಿಯಾಗಿರ್ತಾರೆ, ಈ ಕಡೆ ಬರೋದಿಲ್ಲ, ಅವನೇ ಡೈರೆಕ್ಟರ್ ಆದ್ಮೇಲೆ ಇನ್ಯಾರು ಡೈರೆಕ್ಟ್ರಿಗೆ ಇದು ಮಾಡ್ತಾನೆ ಅನ್ನೋದೆಲ್ಲ ತುಂಬ ಚೆನ್ನಾಗಿದೆ. ಆಚೆ ಕಡೆ ಸಿಕ್ಕಾಪಟ್ಟೆ ಓಡಾಡ್ತಿದೆ, ಜೊತೆಗೆ ಒಂದು ಸಿಕ್ಕಾಪಟ್ಟೆ ಕಾಸು ಕೇಳ್ತಾನೆ ಅಂತಲೂ ಓಡಾಡ್ತಿದೆ. ಇವನು ಯಾಕೆ ಬಿಡುಗರು ಅನ್ನೋದು ಇದೆ. ಎಲ್ಲವೂ ಕಿವಿಗೆ ಬಿದ್ದಿರೋದೇ, ಆದರೆ ದೊಡ್ಡ ವಿಚಾರ ಏನಲ್ಲ. ಆದರೆ ನಾನು ಮೇರು ನಟನಾಗಿಲ್ಲ, ನಾನು ಮೇರು ನಿರ್ದೇಶಕನಾಗಿಲ್ಲ ಇನ್ನೂ. ನಾನು ಇಲ್ಲೇ ಇದ್ದೀನಲ್ಲ, ಇನ್ನು ಗ್ರೌಂಡೆಡ್ ಆಗೇ ಇದ್ದೀನಿ. ಆಗಲೇ ಒಂದು ಪ್ರಶ್ನೆ ಕೇಳಿದ್ರು ಯಾರೋ, ನಿಮ್ಮನ್ನು ನೀವು ಹಿಂದೆ ತಿರುಗಿ ನೋಡ್ಕೊಂಡ್ರೆ ಇನ್ನಿಲ್ಲ, 2 ಸಿನಿಮಾ ಆಗಿರ್ತೀನಿ, 2 ಸಿನಿಮಾಗೆ ಹಿಂದೆ ತಿರುಗಿ ನೋಡಿಬಿಟ್ರೆ ನಾನು ಎಲ್ಲಿ ಹೋಗುತ್ತೆ? ಇಲ್ಲ, ನನ್ನಲ್ಲಿ ನಟನಾ ಕೌಶಲ್ಯತೆ ಇನ್ನೂ ಇದೆ, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬಲ್ಲೆ. ಸೊ ಯಾರೇ ಇದ್ದರೂ ದಯವಿಟ್ಟು ನನ್ನನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಬೇರೆಯವ್ರು
ಬೇರೆಯವ್ರ ಮುಖಾಂತರ ಕೇಳಕ್ಕೆ ಹೋಗ್ಬಿಡಿ. ನನ್ನ ನಟನಾ ಕೌಶಲ್ಯತೆಯಲ್ಲಿ ನಾನು ಚೆನ್ನಾಗಿ ಮಾಡಬಲ್ಲೆ ಅಂತ ಅನ್ನೋದು ನನಗೆ ನಂಬಿಕೆ ಇದೆ. ನಾನು ಖಂಡಿತವಾಗ್ಲೂ ಐ ಕ್ಯಾನ್ ಕೀಪ್ ಅಪ್ ವಾಟ್ ಐ ಡೂ. ನಾನು ಚೆನ್ನಾಗೇ ಆ್ಯಕ್ಟ್ ಮಾಡಬಲ್ಲೆ. ಸೊ ದಯವಿಟ್ಟು ಅವಕಾಶ ಎದುರು ಕೊಡಿ, ಕೇಳಿದ್ದೀನಿ ಸರ್. ಅಲ್ಲ ಸರ್, ಈಗ ಎಲ್ಲರೂ ಕಾಲು ಎಳೆಯುತ್ತೆ ಕಾಲ ಅನ್ನುವಂಥದ್ದು ಒಂದು ಟೈಟಲ್ ಇಟ್ಕೊಂಡು ಬರ್ತಾಯಿದ್ದಾರೆ. ಬಟ್ ಈ ಹಿಂದೆ ನಮಗೆ ಉಪೇಂದ್ರ ಅವರು ಒಂದು ಸಾಂಗ್ ಮೂಲಕ ಹೇಳಿದ್ದಾರೆ, ಅದನ್ನು ಯಾವ ರೀತಿ ಹೇಳಬೇಕು ಅದು ಜನರಿಗೆ ತಲುಪಿಸಿದ್ದಾರೆ. ಬಟ್ ನೀವು ಇದನ್ನು ಟೈಟಲ್ ಇಟ್ಕೊಂಡು ಬರ್ತಾಯಿದ್ರೆ, ನೀವು ಆವಾಗಲೇ ಹೇಳ್ತಾಯಿದ್ರಿ ಈಗ ನನ್ನ ಸಿನಿಮಾ ನೀವು ನೋಡ್ತಾ ಇದ್ದರೆ ಒಂದು ಸರಿ ಅರ್ಥ ಆಗಲ್ಲ ಅನ್ನುವಂಥದ್ದೆಲ್ಲ ಹೇಳ್ತಾಯಿದ್ರಿ. ಬಟ್ ಯಾಕೆ ಇದೇ ಪ್ರೊಸೆಸ್ಸಲ್ಲಿ ಹೋದೆ, ಯಾಕೆ ಹೀಗೆ ಅಂತ? ಫಸ್ಟು ಇದೊಂದು ಗಾದೆ ಮಾತು ಸರ್. ನಡ್ರೆ ಕಾಲ ಎಳೆಯುತ್ತೆ ಕಾಲ ಅನ್ನೋದು ಒಂದು ನಾಣ್ಣುಡಿ, ಎಲ್ಲರಿಗೂ ಪರಿಚಿತವಾಗಿರೋವಂಥದ್ದನ್ನೇ. ಪ್ರತಿಯೊಬ್ಬ ಮನುಷ್ಯನಿಗೂ ಕಾಲೆಳೆದಿರುತ್ತೆ ಸಮಯ ಅನ್ನೋದು. ಸೊ ಅದನ್ನು ಮತ್ತೆ ನಾವು ಅನಾಯಾಸವಾಗಿ ಮತ್ತೆ ಪರಿಚಯ ಮಾಡಿಸೋದು ಸರ್, ಓಕೆನಾ. ಅದರಲ್ಲೂ ಒಂದು ಕೋಇನ್ಸಿಡೆನ್ಸ್ ಏನು ಅಂತಂದರೆ, ಕಾಲದ ಬಗ್ಗೆ ಮಾಡಿದಾಗ ಒಂಚೂರು ಅದರದ್ದು ಒಂದು ಸಮಯದ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋದಾಗ ಏನೋ ಒಂದು ಸತಿಗೆ ಅರ್ಥ ಆಗದೆ ಇರ್ಬೋದು ಸಿನಿಮಾ ಅಂತ ಅನಿಸುತ್ತೆ ಅಂತ. ಅದು ಕೋಇನ್ಸಿಡೆಂಟಲ್ಲಿ ಅವ್ರ ಸಿನಿಮಾಗಳು ಹಾಗೆ ಇರುತ್ತವೆ ಅನ್ನೋದು. ಸೊ ಸಮಯ ಅನ್ನೋದು ಇದು ಅಪ್ಪಿತಪ್ಪಿ ನಿಮ್ಗೇನಾದ್ರು ಒಂಚೂರು ನಾನು ಇವನಿಗೊಂಚೂರು ಚೇಷ್ಟೆ ಮಾಡೋಣ, ಒಂಚೂರು ಇವನೊಂಚೂರು ಆಟಾಡ್ಸೋಣ ಅನ್ಸೋದಾದರೆ ಹೇಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇದೊಂದು ಆಗಿರುತ್ತೆ, ಮತ್ತು ಅವ್ರು ಫೇಸ್ ಮಾಡಿರ್ತಾರೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಆದರೆ ಹಂಗೆ ಆದಾಗ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರಲ್ಲ, ಅದೇ ಈ ಸಿನಿಮಾ. ಅಂದರೆ ಸರ್, ಈಗ ಟ್ರೈಲರ್ ನೋಡಿದಾಗ ಫುಲ್ ಕಂಪ್ಲೀಟ್ಲಿ ರೆಟ್ರೋ ಸ್ಟೈಲಲ್ಲಿ ಮೂಡ್ ಬಂದಿದೆ. ಬಟ್ ಈ ರೀತಿ ಸಿನಿಮಾಗಳು ಅಂದರೆ ಹೊಸತನ ಅನಿಸುತ್ತೆ ಈಗಿನ ಜನ್ರೇಷನ್ ಅವ್ರಿಗೆ. ಬಟ್ ಗೊತ್ತಿರಲ್ಲ ಆ ಥರದ್ದೆಲ್ಲ ಹೊಸತನ ಅನಿಸುತ್ತೆ. ಬಟ್ ಈ ಥರನೇ ಸಿನಿಮಾ ನಿಮಗೆ ಕೊಡಬೇಕು ಅನ್ನೋ ಯಾಕೆ ಅನ್ನಿಸ್ತು ಅಂತ? ಎರಡು ಥರ. ಒಂದು, ಈಗಿನ ಕಾಲದವರು ಈ ಥರ ಸಿನಿಮಾಗಳು ನೋಡ್ತಾರ ಅಂತ. ಈಗಿನ ಕಾಲವರು ಹಿಂದಿನ ಕಾಲದ ಸಿನಿಮಾಗಳು ಹೇಗಿರುತ್ತೆ ಅಂತ ನನಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಈ ಸಿನಿಮಾನ ನೋಡ್ಬೋದು, ನಂಬರ್ 1. ನಂಬರ್ 2, ಈ ಸಿನಿಮಾ ಈಗಿನ ಕಾಲದಲ್ಲಿ ಇವು ವರ್ಕ್ ಆಗುತ್ತಾ ಅಂದರೆ, ಇದು ಯಾವ ಕಾಲಕ್ಕೆ ಬೇಕಾದ್ರೂ ವರ್ಕ್ ಆಗುತ್ತೆ. ಟ್ರಸ್ಟ್ ಮೀ, ಇದೇ ಸಿನಿಮಾನ 20 ವರ್ಷ ಆದಮೇಲೆ ಬಿಟ್ಟಿದ್ರು ಇದೇ ಸಿನಿಮಾ ವರ್ಕ್ ಆಗಿರೋದು. ಯಾಕೆ ಅಂತ ಹೇಳ್ತೀನಿ. ಸಮಯದ ಮೇಲೆ, ಅಥವಾ ಸುಮ್ಮನೆ ಒಂದು ಉದಾಹರಣೆಗೆ ನನ್ನ ಟ್ರೈಲರ್ ಲಾಸ್ಟಲ್ಲಿ ಒಂದು ಬರುತ್ತೆ, ನಿಮ್ಮೂರಲ್ಲಿ ಗಡಿಯಾರ ನಡೆಯಲ್ಲ ಅಂತ. ಈ ಥರ ಸಿನಿಮಾ ಯಾರು ಮಾಡಿದ್ರಾ? ಎಲ್ಲರೂ ಕಂಟೆಂಟ್ ಕನ್ನಡದಲ್ಲಿ ಬಂದಿತ್ತಾ? ನಾನು ಅಪ್ಪಿತಪ್ಪಿ ಏನಾದ್ರು ಇದು ಹೊಸದಾಗಿ ಮಾಡ್ತಿರೋಂಥ ಕಂಟೆಂಟು ಇದುವರೆಗೂ ಇದು ಬಂದಿಲ್ಲ ಅಂತ ಹೇಳಿದ್ರೆ ಪ್ರಮೋಷನಲ್ ಕಂಟೆಂಟ್ ಆಗುತ್ತೆ ಅಷ್ಟೇ ಹೊರತು, ನಾನು ಅದನ್ನು ಬೇಕು ಅಂತಕ್ಕೆ ಅದನ್ನು ಸ್ಟ್ರೆಸ್ ಮಾಡಿದಲೇ, ಅದಕ್ಕೆ ಉದ್ಗಾರ ಉತ್ಪ್ರೇಕ್ಷೆಗಳನ್ನು ಸೇರಿಸ್ದಲೇ ನಾನಾಯಿತು ನನ್ನ ಇದಾಗಲಿ ಕ್ಲೀನಾಗೆ ಹೇಳ್ತಾ ಇರೋವಂಥದ್ದು, ಓಕೆನಾ. 3ನೇ ಪಾಯಿಂಟು, ಜೊತೆಗೆ ಈ 3 ಮಿಶ್ರಿತವಾದಾಗ ಏನೋ ಹೊಸದಂತೂ ಕ್ರಿಯೇಟ್ ಆಗಿದೆ ಅಂತ ನೀವೇ ಹೇಳಿದಾಗೆ ಹೊಸತನಕ್ಕೆ ಸಾಕಷ್ಟು ಒಂದು ಒತ್ತನ್ನು ಕೊಟ್ಟಿದ್ದಾರೆ ಕನ್ನಡ ಪ್ರೇಕ್ಷಕರು ಅಂತ. ಪ್ರಾಯಶಃ ಅದೇ ಒಂದು ಇದಕ್ಕೆ ನಾನು ಸೇರ್ಪಡೆ ಆಗಬಹುದು ಅನ್ನೋದು ನನ್ನ ಒಂದು, ಯಾಕೆಂದರೆ ಹಳೆಯ ಕಾಲದ ಸಿನಿಮಾ ಥರನೇ ಇಡೀ ಸಿನಿಮಾ ಇರಬೇಕು ಅನ್ನೋದು ನನ್ನ ಉದ್ದೇಶ. ಒಂದು ಹಳ್ಳಿಗೆ ಹೋಗ್ತೀರಾ ಅಂದರೆ ಇಡೀ ಹಳ್ಳಿನಲ್ಲಿ ಏನೇನಿದೆಯೋ ಅದನ್ನು ನೋಡ್ತೀರಾ. ಸಿನಿಮಾಗೆ ಬಂದರೂ ಅಷ್ಟೇ ಇದು ಹಳೆ ಕಾಲದ ಹಳ್ಳಿಯ ಸಿನಿಮಾ ಅಂತ ನೋಡ್ತೀರಾ, ಅದು ನೋಡೋದಕ್ಕೂ ಹಾಗೆ ಕಾಣ್ತಿರುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆದರೆ ಸರ್, ಈಗ ಟ್ರೈಲರು, ಟೀಸರು ಮತ್ತು ಸಾಂಗ್ಸ್ ನೋಡಿದಾಗ ಏನೋ ಒಂದು ಹೊಸತನ ಕ್ರಿಯೇಟ್ ಮಾಡಿದ್ದೀರಿ ಅಂತ ಅನಿಸುತ್ತೆ. ಬಟ್ ಈ ಥರ ಕ್ರಿಯೇಟ್ ಮಾಡುವಾಗಿದ್ದರೆ ಸರ್ ಒಂದಿಷ್ಟು ಚಾಲೆಂಜಸ್ಗಳು ಇರ್ತವೆ. ಬಟ್ ನೀವು ಯಾವ ರೀತಿ ಇದು ಚಾಲೆಂಜಸನ್ನು ಫೇಸ್ ಮಾಡಿದಿರಿ ಅನ್ನುವಂಥದ್ದು. ಬಟ್ ಯಾಕೆ ಈ ಥರದ್ದೊಂದು ಕಥೆನೇ ಯಾಕೆ? ಚಾಲೆಂಜಸ್ ಫೇಸ್ ಮಾಡಿರೋಂಥದ್ದು ಒಂದು, ಅದು ಅಲ್ಲಿ ಊರೊಳಗೆ ಹೋದರೆ ಬರೀ ಇದೇ ಸಿಗುತ್ತೆ ನಿಮಗೆ. ಮೇಲ್ಗಡೆ ಡಿಶ್ ಆ್ಯಂಟನಾ ಅದು ಇದು ಬರೀ ಅದೇ ಇತ್ತು. ನಾವು ದೊಡ್ಡೊಂದು ವೈಡ್ ಶಾಟ್, ಎಸ್ಟಾಬ್ಲಿಷ್ಮೆಂಟ್ ಶಾಟ್ ಇಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಆಮೇಲೆ ಅದನ್ನು ಎರೇಸ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ನಾನು ಆಧುನಿಕ ಟೆಕ್ನಾಲಜಿನ ಬಳಸಿ ನಾವು ಸಿನಿಮಾ ಶೂಟಿಂಗ್ ಮಾಡಿದಾಗ ಬಂದಿರಲಿಲ್ಲ, ಓಕೆನಾ. ಅದಕ್ಕೂ ನಾವು ನೋಡಿ, ಸೊ ಅದು ಇಲ್ದೇ ಹಾಗೇ ನಾವು ಶೂಟ್ ಮಾಡಬೇಕು. ಎರೇಸ್ ಮಾಡೋದು ಇನ್ನೊಂದು ಮತ್ತೊಂದು ಅವೆಲ್ಲ ಬೇಡ, ಹಾಗೆ ಮಾಡಬೇಕು ಅಂಥೇಳಿ ಅಂಥ ಊರನ್ನ ಆಯ್ಕೆ ಮಾಡ್ಕೊಂಡ್ವಿ. ನಂಬರ್ 1. ನಂಬರ್ 2, ಇದು ಬೇಕಾ ಅಂತ ಯೋಚನೆ ಮಾಡ್ತೀವಿ ಅಂತಂದಾಗ ಇದೂ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡಬಹುದು ನಾವು. ಈ ಥರದ್ದು ಹೆಂಗೆ ವರ್ಕ್ ಆಗುತ್ತೆ ಸರ್, ಇದು ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಅಂತಂದರೆ ಇಂಥವೂ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಪೋರ್ಟ್ರೇ ಮಾಡಬೇಕು ಅನ್ನೋದು ನನ್ನ ಪಾಯಿಂಟ್. ಅದನ್ನು ನಾನು ಹೇಳೋದಕ್ಕೆ ಅಂತ ಹೊರಟಿರೋದು. ಓಕೆ ಸರ್, ಇವಾಗ ಚಿತ್ರದ ವಿಚಾರ ಬಂದಾಗ ನಾಯಕ ನಟ ಚಂದನ್ ಶೆಟ್ಟಿಯವರು, ಯಾಕೆ ಚಂದನ್ ಶೆಟ್ಟಿಯವರೇ ಯಾಕೆ ಇದಕ್ಕೆ ನಿಮಗೆ ಮಾಡಿಸ್ಬೇಕಂತ ಅನಿಸ್ತು ಈ ಪಾತ್ರಕ್ಕೆ? ಇದು ರಾಜ್ಗುರು ಹೊಸಕೋಟೆ ಅಂತ ಈ ಸಿನಿಮಾನ ಬರೆದಿರುವಂಥವ್ರು. ಅವರು ಖಂಡಿತವಾಗ್ಲೂ ಇದು ಅವ್ರಿಗೇನು ಬರೆದಂಥ ಸಿನಿಮಾ, ಬೇರೆ ಯಾವ ನಟರನ್ನ ಆಪ್ಷನ್ ಆಗಿ ಇಟ್ಕೊಂಡು ಬರೆದಿದ್ದಂತಲ್ಲ. ಕತೆ ಅವ್ರಿಗೆ ಹೇಳಿದ್ಮೇಲೆ ನನಗೆ ಚಂದನ್ ಅವರಲ್ಲಿ
ನಟನಾ ಕೌಶಲ್ಯ ಇದೆ ಅಂತ ನಾನು ಅವ್ರ ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ನಮಗೆ ಅವ್ರಿಗೆ ಗೊತ್ತಾಗಿದ್ದು ಅವ್ರು ಮಾಡಬಲ್ಲರು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಸೊ ಮಾಡಬಲ್ಲರು ಅಂತಂದಾಗ ಅದನ್ನು ಉಪಯೋಗಿಸ್ಕೋಬೋದು ಆ್ಯಂಡ್ ಅವ್ರಿಗೂ ಒಂದು ಚಾಲೆಂಜ್ ಆಗುತ್ತೆ. ಅದು ನಾಯಕನನ್ನಾಗಿ ಮಾಡಬಹುದಂಥ ಶಕ್ತಿ ಇತ್ತು. ಅದಕ್ಕೊಂದು ಚಿಕ್ಕ ವರ್ಕ್ಶಾಪ್ ಮಾಡಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗದಿರೋ ಹಾಗೆ, ಬಿಕಾಸ್ ಬ್ಯುಸಿ ಇದ್ದರು, ಸಿಕ್ಕಾಪಟ್ಟೆ ಫಾರಿನ್ ಟ್ರಿಪ್ಗಳಿದ್ವು, ಅದೆಲ್ಲದ್ರ ಮಧ್ಯೆ ಒಂದೇ ಶೆಡ್ಯೂಲಲ್ಲಿ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಬಂದು ಕಂಪ್ಲೀಟ್ ಮಾಡೋದಂಥ ಸಿನಿಮಾ ಅವ್ರಿಗೇನೆ ಬರ್ದಿದ್ದೀನಿ ಸಿನಿಮಾ. ಶೋರ್. ಓಕೆ ಸರ್, ಇವಾಗ ನೀವು ಸಿನಿಮಾ ನೋಡಿದ್ದೀರ ಅಂತ ಕೇಳ್ಪಟ್ಟೆ, ಬಟ್ ನಿಮಗೆ ನೋಡಿದಾಗ ಒಬ್ಬ ನಿರ್ದೇಶಕನಾಗಿ ಎರಡನೇ ಸಿನಿಮಾದಲ್ಲಿ ಏನೆಲ್ಲ ಅನ್ನಿಸ್ತು, ಇನ್ನೂ ಏನಾದರೂ ನಾನು ಡಿಫ್ರೆಂಟಾಗಿ ಮಾಡಬೇಕಿತ್ತು ಅಂತ ಆ ಥರದ್ದು ಏನಾದರೂ ಅನಿಸ್ತು? ಯಾಕಂದರೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ ನಮಗೆ ನೋಡಿದಾಗ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಈ ಥರದ್ದೆಲ್ಲ ಅನಿಸುತ್ತೆ. ಬಟ್ ನಿಮ್ಗೆ ಏನು ಅನ್ನಿಸ್ತು ಆ ಸಿನಿಮಾ ನೋಡಿದಾಗ? ನಿಮಗೆ ತೃಪ್ತಿ ಆಯಿತಾ ಅನ್ನುವಂಥ ವಿಚಾರ? ಪಟ್ಕೋಬಾರ್ದು ಸರ್ ತೃಪ್ತಿ, ಯಾವುದೇ ಕಾರಣಕ್ಕೂ ತೃಪ್ತಿ ಆಗೋಗಿದೆ ಅಂತಂದರೆ ಅಲ್ಲಿ ಮುಗಿದೋಗ್ಬಿಡುತ್ತೆ. ಮೊದಲನೇದು. ಎರಡನೇದು, ಅನಿಸೋವಂಥದ್ದು ಏನಾಗುತ್ತೆ ಗೊತ್ತಾ, ಮಾಡಿದ್ಮೇಲೆ ಯಾವತ್ತೂ ಇನ್ನೊಂದ್ಸತಿ ಏನಾರು ಬೇಕು ಅಂತಾನೆ ಅನಿಸುತ್ತೆ. ದೃಶ್ಯ ಹಿಂಗಲ್ಲ, ನಟನದಾಗಲಿ ನಿರ್ದೇಶಕನದಾಗಲಿ ದೃಶ್ಯ ಹಿಂಗಲ್ಲ. ಆ ದೃಶ್ಯ ಹೆಂಗೋಯ್ತು ಅಂತಂದರೆ ನೀವು ಅವೆರಡರಾಗೂ ಆಗಿರಲ್ಲ, ಎರಡೂ ಬೇರೆ ಆಗೋಗ್ತೀರ ನೀವು. ಸೊ ಈಗ ಮಾಡಿರೋವಂಥದ್ದು ಏನು ಜನಕ್ಕೆ ಇಷ್ಟ ಆಗುವಂಥದ್ದು ಇರುತ್ತಲ್ಲ, ಅಷ್ಟು ಮಾತ್ರ ನಾನು ಜನಕ್ಕೆ ರೀಚ್ ಮಾಡಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಉಳ್ಕೊಂಡಿರೋವಂಥದ್ದು. ಅಂದರೆ ಈ ಕತೆ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ ಸುಜಯ್ ಶಾಸ್ತ್ರಿ ಅವರು? ಏನೂ ಹೇಳೋದಿಲ್ಲ ಸರ್, ನಾನು ಅದನ್ನೇ ಎಲ್ಲರಿಗೂ ಹೇಳಕ್ಕೆ ಟ್ರೈ ಮಾಡ್ತಿರೋವಂಥದ್ದು. ಒಂದೂರಲ್ಲಿ ಏನೇನು ಅವಾಗ ಅಂದರೆ ಏನೇನು ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ಸೇರಿಕೊಂಡಾಗ ಏನೇನು ಹಿಂಸೆಗಳಾಗಬಹುದು, ಸಮಯದ ರಿಲೇಟೆಡಲ್ಲಿ ಏನೇನು ಅವ್ನಿಗೆ ತೊಂದರೆ ಆಗಬಹುದು ಅನ್ನೋದೆಲ್ಲ ಇರುತ್ತಲ್ಲ, ಅದನ್ನು ತೋರ್ಸೋಕ್ಕೆ ಮಾತ್ರ ಹೊರಟಿರುವಂಥದ್ದು. ನಾವು ಮೆಸೇಜ್ ಏನಾದ್ರು ಹೇಳೋಕ್ಕೆ ಅಂತ ಹೋಗ್ತೀವಿ ಅಂತಂದರೆ ಮೆಸೇಜ್ ತಲುಪಲ್ಲ ಸರ್, ಕೆಲವು ಸತಿ ಕನ್ವೆ ಆಗಲ್ಲ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ 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 ಈ ಥರ ಯೋಚನೆಗಳಿರುತ್ತವೆ. ಆ ಥರ ಯೋಚನೆಗಳಿದ್ದಾಗ ನಾವೇನೋ ಹೇಳೋದನ್ನು ಹೋಗಿ ಅದು ಇನ್ನೇನೋ ಅಭಾಸ ಆಗಿ ಅಪಾರ್ಥ ಆಗಿ ಅವೆಲ್ಲ ಬೇಡ. ನನ್ನ ಉದ್ದೇಶ ಇರೋದು, ಒಂದು ಹಳೇ ಕಾಲದ ಸಿನಿಮಾ, ಒಂದು ಹಳ್ಳಿಗೆ ಹೋಗಿ ನೀವು ಕೂತ್ರೆ ಏನೇನು ಆಗಬಹುದು ಅನ್ನೋದು ಒಂದು ಕಾಲ್ಪನಿಕ ಕಥೆ ಅಂತಲೇ ಹೇಳ್ಬೋದು ಅದನ್ನ. ಅಂದರೆ ನೀವು ಮುಂಚೆನೇ ಇದು ಪ್ರಿಪೇರ್ ಆಗಿ ಬಂದಿದ್ದೆ ಸರ್, ನಟನೆ ಬರೋಕ್ಕಿಂತ ಮುಂಚೆ ನಾನು ನಿರ್ದೇಶಕನ ಆಗಬೇಕು ಅನ್ನುವಂಥದ್ದು ಆ ಥರ ಇದ್ದಿದ್ದ? ಇಲ್ಲ, ಇದು ಹೇಳಿದ್ರಿ ನೀವು, ಒಂದು ಆಕ್ಸಿಡೆಂಟಲ್ಲಿ ಸಿಕ್ಕಿದ್ದು ಅಂತ ಹೇಳಿ ಸರ್. ಬಟ್ ಹೇಗೆ ಅನ್ನಿಸ್ತಿದೆ, ಈ ಫೀಲ್ ಹೇಗಿದೆ? ಭಯ ಆಗ್ತಿದೆ ಅಷ್ಟೇ ಸರ್. 17ನೇ ತಾರೀಕು ಏನಾಗಬಹುದು, ಜನ ಹೇಗೆ ಸ್ವೀಕಾರ ಮಾಡ್ಬೋದು ಅನ್ನೋ ಭಯ ಇದೆ, ಅದಂತೂ 100%. ಈಗಾಗಲೇ ಟ್ರೈಲರ್ ತುಂಬ ಜನಕ್ಕೆ ರೀಚ್ ಆಗಿದೆ ಅನ್ನೋದು ಸತ್ಯವೇ, ತುಂಬ ಜನ ಅದನ್ನು ನೋಡ್ತೀಯಾರೆ ಅಂತ ಅನ್ನೋದು ಸತ್ಯವೇ. ಅದ್ರ ನಡುವೆ ಭಯ ಆಗೋದು ಸರ್ವೇ ಸಾಧಾರಣ. ಒಬ್ಬ ನಿರ್ದೇಶಕನಿಗೆ ಈ ಸಮಯ ಇದೆಯಲ್ಲ, ಇದು ಭಾಳ ಹಿಂಸೆ ಸಮಯ. ಇದು ರಿಲೀಸ್ ಆದಮೇಲೆ ಏನಾಗ್ಬಿಡುತ್ತೆ ಅನ್ನೋದು, ಆಮೇಲೆ ರೀಚ್ ಮಾಡಿಸೋವಂಥದ್ದು ಇದೆಯಲ್ಲ, ಭಾಳ ಕಷ್ಟದ ಕೆಲಸ ಅದು. ಪ್ರತಿಯೊಬ್ಬರನ್ನೂ ಹೋಗಿ ಮಾತಾಡಿಸಿ ಪ್ರತಿಯೊಬ್ಬರಿಗೂ ಹೋಗಿ ರೀಚ್ ಆಗಿದೆ ಅಂತೆಲ್ಲ ಹೇಳಿ ಬರುವಂಥದ್ದಿಲ್ಲ, ಬಹಳ ಕಷ್ಟದ ಕೆಲಸ. ಅದರಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇದು ನನಗೆ ಹಾರ್ಡ್ವೇ ಅಭ್ಯಾಸ ಆಗೋಗಿದೆ ಸರ್. ಸಾಫ್ಟ್ವೇರ್ನಲ್ಲಿ ಎಲ್ಲವೂ ಕಾಲು ಕೆಳಗೆ ಸಿಕ್ಕಿ ಇಲ್ಲ, ಪ್ರತಿಯೊಂದನ್ನು ನಾನೇ ಮಾಡಬೇಕು ಅನ್ನೋದೇ ನನ್ನ ಒಂದು ಹೋರಾಟ. ಹಾಗಾಗಿ ಇದೊಂದು ಕನ್ವೆ ಆಗಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಅಂದರೆ ಈಗ ಒಬ್ಬ ನಿರ್ದೇಶಕನಾಗಿ ಪ್ರೊಡ್ಯೂಸರ್ಗೆ ಒಂದು ನರೇಷನ್ ಮಾಡುವಾಗ ಹೇಳಿರ್ಬೋದು ಒಂದು ಕಥೆನ, ಬಟ್ ಅದು ಕಾರ್ಯರೂಪಕ್ಕೆ ತಂದಾಗ ಪ್ರೊಡ್ಯೂಸರ್ ಅದನ್ನು ನೋಡಿದಾಗ ಅವರು ಒಪ್ಕೊಂಡು ಖುಷಿಪಟ್ಟರೆ ಜನರು ಒಪ್ಕೊಂಡಾಗೆ. ಬಟ್ ಈ ಪ್ರೋಸೆಸ್ ಹೇಗೆ ನಡೀತು ನಿಮ್ಮದು? ಅಂದರೆ ಸಿನಿಮಾ ಅವರು ನೋಡಿರ್ತಾರೆ, ಬಟ್ ಅವರು ನೋಡಿ ಏನಂದರು ಈ ಥರ? ಫಸ್ಟು ಹೋಗಿ ಕತೆ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ರಾಜ್ಗುರು ಅವ್ರು ಹೋಗಿದ್ವಿ. ಸರ್ ಹಿಂಗಿದೆ ಫಸ್ಟ್ ಥಾಟು, ನಿಮ್ಮ ಅಭಿಪ್ರಾಯ ಏನೋ ಒಂದು ವಿಶೇಷವಾಗಿದೆಯಲ್ಲ, ಚೆನ್ನಾಗಿದೆಯಲ್ಲ ಅಂತ. ಆಗ ಇದ್ರ ಟೈಟಲ್ಲು ನೀವೇನು ಹೇಳಿ ಹಿಂಗೆ ಆಗಬಾರ್ದಾಗಿತ್ತು ಅಂತಿತ್ತು. ಓಕೆ, ಅದಾದಮೇಲೆ ಚಂದನ್ ಶೆಟ್ಟಿಗೆ ಹೋಗಿ ಹೇಳಿದ್ವಿ ಹಿಂಗಿಂಗಿದೆ ಅಂತ. ಭಾಳ ಎಕ್ಸೈಟ್ ಆದ ನಿಮಿಷ. ಅದಾದಮೇಲೆ ಸಿನಿಮಾ ಆಯಿತು, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಎಡಿಟಿಂಗ್ ಎಲ್ಲ ಪ್ಯಾಟರ್ನ್ ಶುರುವಾಯಿತು, ಲುಕ್ ಫೈನಲ್ ಮಾಡ್ಕೊಂಡ್ವಿ. ಇದೇ ಕಲರಲ್ಲಿ ಬರಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ವಿಶ್ವಜಿತ್ ರಾವ್ ಈ ಸಿನಿಮಾದ ಕ್ಯಾಮ್ರಾಮನ್ನು ಭಾಳ ಚೆನ್ನಾಗಿ ಮಾಡಿದ್ರು, ಮನುಷ್ಯ ಶಾಕಾಹಾರಿ ಮಾಡಿದರು. ಈಗ ಸೊ ಹಾಗಾಗಿ ಅವ್ರದ್ದು ಒಂದು ಕೆಲವು ಐಡಿಯಾಸು ಇದರಲ್ಲಿ ತುಂಬ ಚೆನ್ನಾಗಿ ಪ್ಲ್ಯಾಂಟ್ ಆಗಿರುವಂಥದ್ದು ಈ ಸಿನಿಮಾದಲ್ಲಿ. ಎಲ್ಲ ಆಗಿ ಸಿನಿಮಾ ನೋಡ್ತೀವಿ ಅಂತಂದಾಗ ಒಂದು ಖುಷಿ ಭಾವನೆ ಇರುತ್ತೆ ಸರ್ ನಮಗೆ. ನಮ್ಮ ಪುತ್ರ ವ್ಯಾಮೋಹ ಅದು ನಮ್ಮ ಸಿನಿಮಾ ಆದಮೇಲೆ ನಮ್ಗೆ ಅದರದ್ದೊಂದು ಪುಟ್ಟ ವ್ಯಾಮೋಹ ಇದ್ದೇ ಇರುತ್ತೆ, ಸರ್ವೇ ಸಾಧಾರಣ. ಅದು ನನ್ನೊಬ್ಬಂದು ಅಂತಲ್ಲ.
ಆ ವ್ಯಾಮೋಹ ಜನಕ್ಕೆ ಬರಲಿ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಇಟ್ಸ್ ಎ ಕಂಪ್ಲೀಟ್ಲಿ ಕಾಮಿಡಿನೂ ಇದೆ, ಮಿಸ್ಟ್ರಿನೂ ಇದೆ, ಸಸ್ಪೆನ್ಸು ಇದೆ ಸರ್. ಹಾಗಾಗಿ ಈ ಮೆಸೇಜ್ ಕೊಟ್ಟು ನಾನು ಸಮಾಜನ ಏನು ಬದಲಾವಣೆ ಮಾಡುವಂಥದ್ದಿಲ್ಲ, ಅಥವಾ ನಾನು ಹೇಳುವಂಥದ್ದು ಅದು ಬೇರೆ ರೀತಿ ಪೋಟ್ರೆ ಆಗುವಂಥದ್ದು, ಆ ರೀತಿ ಆಗುವಂಥದ್ದಿಂದ ಮೆಸೇಜ್ ಕೊಡುವಂಥ ಉದ್ದೇಶಕ್ಕೆ ನೀವು ಹೋಗಲ್ವಾ ಏನು? ಅದನ್ನೇ ಆಗಲೇ ಮಾತಾಡ್ತಿದ್ದಾಗ ಹೇಳಿದೆ ನಾನು, ಕನ್ನಡ ನಾವು ಬೆಳೆಸೋಕ್ಕಾಗಲ್ಲ, ಕನ್ನಡನೇ ನಮ್ಮನ್ನು ಬೆಳೆಸಬೇಕು. ನಾವು ಮೆಸೇಜ್ ಕೊಡೋಕ್ಕಾಗಲ್ಲ, ಇರೋ ಮೆಸೇಜನ್ನು ಮತ್ತೆ ತಲುಪಿಸ್ಬೋದು ಅಷ್ಟೇ. ಅಂದರೆ ಈ ಮೆಸೇಜ್ ಇದು ಹಿಂಗಿದೆ ಸರ್ ಅಂತ ನಾವು ಮೆಸೇಜ್ ಕೊಡ್ತಾಯಿದ್ದೀವಿ ಅಂತ ಹೇಳಬಾರ್ದು. ಇದು ಹಿಂಗಿದೆ ಸರ್, ಇದನ್ನು ಕಾಲ್ಪನಿಕವಾಗಿ ಹಿಂಗೆ ಅನ್ಸಿದ್ರೆ ಹೆಂಗಿರುತ್ತೆ, ಅದಕ್ಕೆ ಹೇಳಿದೆ ಹಿಂಗಾದ್ರೆ ಹೆಂಗೆ ಅಂತಂದಿದ್ದು. ಅದವ್ರು ಅರ್ಥ ಮಾಡಿ, ಇದು ಮೆಸೇಜ್ ಅಷ್ಟೇ, ಅವ್ರ ಆಡಿಯನ್ಸ್ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಎಷ್ಟೋ ಸತಿ ಕೆಲವು ಸತಿ ನಮ್ಗೆ ಅರ್ಥ ಆಗಿರಲ್ಲ ಸರ್ ಫಸ್ಟ್ ಟೈಮ್ ನೋಡಿದಾಗ. ಎರಡನೇ ಸತಿ ಹೋಗಿ ನೋಡ್ತೀವಿ ಅಂತನ್ನುವಂಥ ಒಂದು ಮನೋಭಾವನೂ ಇರುತ್ತೆ. ಯಾಕೆಂದರೆ ಕಾಲ ಅನ್ನೋದು ಸುಮ್ಮನೆ ಒಂದು ಮರಳೆ ಕೈಯಲ್ಲಿ ಸಿಗಾಕೊಳ್ಳೋದ, ಸರ್ರಂತ ಎಷ್ಟು ಜಾಗ ಸಿಗುತ್ತೋ ಅಷ್ಟು ಹುಡ್ಕೊಂಡು ಹೋಗಿ ಬರುತ್ತೆ ಅಂತ. ಇದು ಯು ನೆವರ್ ನೋ, ಇನ್ನೊಂದು ಸತಿ ನೋಡಿದ್ರೆ ಅರ್ಥ ಆಗ್ಬಹುದೇನೋ ಅಂತ ಅನಿಸುವಂಥ ಒಂದು ಅನಿಸುತ್ತೆ ಅಂತ ನಾನು ಅಭಿಪ್ರಾಯ. ಅದೇ ನೀವು ಆವಾಗಲೇ ಹೇಳ್ತಾ ಇದ್ರಿ, ಅದೇ ಸಿನಿಮಾ ಒಂದು ಸರಿ ನೋಡಿದರೆ ನಿಮ್ಗೆ ಅರ್ಥ ಆಗಲ್ಲ, ಇದು ಆಗದೇ ಇರಬಹುದು. ಆಗದೇ ಇರುವ ಯಾಕೆ ಹೀಗೆ ಅನಿಸ್ತು ಅಂತ. ಅಲ್ಲ ಅದನ್ನೇ ಕಾಲದ ಬಗ್ಗೆ ಮಾತಾಡಿದಾಗ ಅಂದು ಇವಾಗ ಸುಮ್ಮನೆ ನೀವೊಂದು ಗಡಿಯಾರ ಕಟ್ಕೊಂಡಿದ್ದೀರ ಅಂತ ಅನ್ಕೋಣ. ಈ ಗಡಿಯಾರ ಕಟ್ಟಿಲ್ಲ, ಓಕೆ, ಈ ಗಡಿಯಾರ ಇದ್ದು ನೀವು ಅದು ವರ್ಕ್ ಆಗ್ತಿಲ್ಲ ಅಂದರೆ ಏನು ಅನಿಸುತ್ತೆ ನಿಮಗೆ? ಓ ಗಡಿಯಾರ ಕೆಟ್ಟಿರ್ಬೋದು ಅಂತ. ಒಂದು ಊರಿಗೆ ಹೋಗಿ ಗಡಿಯಾರ ಕೆಟ್ಟೋದ್ರೆ ಏನು ಮಾಡ್ತೀರಾ? ಇಡೀ ಊರದೇ ಗಡಿಯಾರ ಏನು ಟೈಮ್ ಅದಕ್ಕೆ ಎಕ್ಸಾಕ್ಟ್ಲಿ ಅಲ್ಲಿ ಹೆಂಗೆ ಮಾಡ್ತಾರೆ ನೀವು ಬದುಕೋದು? ನೋಡಿಲ್ಲ, ಸೂರ್ಯನ ನೋಡಿ ಆ ಥರದ್ದು ಎಷ್ಟೊತ್ತು ಅಂತ ಮಾಡ್ತೀರಾ? ಅಲ್ಲ, ಅಂದಾಜು ಮೇಲೆ ಅಂದಾಜು, ಸೊ ನಿಖರ ಇರಲ್ಲ. ಹೌದು, ಅಲ್ಲಿ ಹೆಂಗಾಗುತ್ತೆ ಅನ್ನೋದು ಸಿನಿಮಾ. ಹೊಸ ಥರವಾಗಿ ಏನೋ ಯೋಚನೆ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಸರ್, ಓಕೆ ಸರ್. ಓಕೆ, ನೀವು ನಿರ್ದೇಶಕರಾಗಿ ನಿಮಗೆ ನೀವು ಮಾರ್ಕ್ಸ್ ಕೊಟ್ಕೊಳ್ಳೋದಾದರೆ ಎಷ್ಟು ಕೊಟ್ಕೋತೀರಾ? ಯಾವತ್ತೂ ನೀವು ಸ್ವಯಂ ನಿರ್ದೇಶಕರಿಗೆ ಮಾರ್ಕ್ಸ್ ಕೊಟ್ಕೋಬಾರ್ದು. ನಾವು ಸುಮ್ಮನೆ 100ಗೆ 800 ಕೊಟ್ಕೋತೀವಿ, ಪ್ರಯೋಜನಕ್ಕೆ ಬರುತ್ತೀಯೇ, 100ಕ್ಕೆ 2 ಕೊಟ್ಕೋತೀವಿ, ಪ್ರಯೋಜನ ಬರಲ್ವೇ? ಸೊ ಪಾಯಿಂಟ್ ಅವ್ರು ಕೊಡಬೇಕು, ಅವ್ರಿಗಾಗ ಮಾಡೋದಂಥ ಸಿನಿಮಾ, ಅವ್ರಿಗೆ ಇಷ್ಟಪಡಬೇಕು ಅಂತಲೇ ಏನೋ ಒಂದು ಹೊಸದಾಗಿ ಏನೋ ಪ್ರಯತ್ನ ಮಾಡಿರೋಂಥದ್ದು. ಯಾವುದೇ ವಲ್ಗ್ಯಾರಿಟಿ ಇಲ್ದಲೆ, ಯಾವುದೇ ಎಕ್ಸ್ಟ್ರಾ ಮಾತಿಲ್ದಲೆ, ಯಾವುದೇ ಏನೂ ಇಲ್ದಲೆ ಅಷ್ಟು ಮಾತ್ರ ಮಾಡಿರೋಂಥ ಒಂದು ಸಿನಿಮಾ. ಹಾಗಾಗಿ ಇದು ಭಾಳ ಹತ್ತಿರ ಆಗ್ಬೋದು ಜನಗಳಿಗೆ ಅನ್ನೋದು ನನ್ನ ಮನಸ್ಸಿನ ಭಾವನೆ. ಸರ್, ಈಗ ಒಂದು ಎಲ್ಲ ಹೇಳ್ತಾರೆ, ಈಗ ಸಾಂಗ್ ಜನರಿಗೆ ರೀಚ್ ಆಗಬೇಕಂದ್ರೆ ಒಂದಿಷ್ಟು ಡಬಲ್ ಮೀನಿಂಗ್ ಇರಬೇಕು, ವಲ್ಗ್ಯಾರಿಟಿ ಇರಬೇಕು, ಐಟಮ್ ಸಾಂಗ್ ಇರಬೇಕು, ಅದು ಇದು ಎಲ್ಲ ಅಂತ ಒಂದಿಷ್ಟು ಕಮರ್ಷಿಯಲ್ ಪರ್ಪಸ್ ಇದೆ ಸರ್. ಬಟ್ ನಿಮ್ಮ ಥಾಟಲ್ಲಿ ಆ ರೀತಿ ಕಮರ್ಷಿಯಲ್ ಪರ್ಪಸ್ ಏನಿಲ್ಲ, ಬಟ್ ಸಿನಿಮಾ ಅಂದರೆ ಕಾಂಟೆಂಟ್ ಅಥವಾ ಏನು? ನಮ್ಮ ಕಂಟೆಂಟೇ ಸರ್. ನಾವು ಮಾಡ್ತಿರೋ ಸಿನಿಮಾಗಳಿಗೆ ನಮ್ಮ ಕಂಟೆಂಟೇ ಇಂಪಾರ್ಟೆಂಟು. ಕಂಟೆಂಟಲ್ಲಿ ನಿಜವಾಗ್ಲೂ ಐಟಮ್ ಸಾಂಗ್ ಬೇಕು ಅಂದರೆ ಅದನ್ನು ಹಾಕ್ಕೊಳ್ಬೇಕು. ಅದು ಪ್ರೀತಿ ನಾವು ನೋಡೋದು, ನಿಮ್ಮ ಮಾತು ಮಧುರ ಹಾಡು ನೋಡೋದ್ರಲ್ಲ ನೀವು, ಹಾಂ, ಅದು ಆ ಹಾಡಿನ ವೈಖರಿ ಬೇರೆ ಥರ ಇದೆ, ಬಹಳ ಸರಳ. ನಾವು ನೋಡೋ ಪ್ರೀತಿ ಬಹಳ ಸರಳವಾಗಿದೆ. ಇಲ್ಲ ಇದಿಲ್ಲ ನೋಡಿ. ಅದೇ ನಾನು ಕೇಳಬೇಕಂದ್ರೆ ಪ್ರೀತಿ ಮಧುರ ತ್ಯಾಗ ಅಮರ ಕೇಳಿದ್ವಿ, ಇದು ಮಾತು ಮಧುರ ಯಾಕೆ ಈ ಥರದ್ದು? ಇದು ಕಂಪ್ಲೀಟ್ಲಿ ಇಡೀ ಸಿಸ್ಟಮ್ನೇ ಚೇಂಜ್ ಮಾಡೋ ರೀತಿಯಲ್ಲಿ ಬರ್ದಂತೆ. ಅಲ್ಲ ಅಂದರೆ ಪ್ರದೀಪ್ ಅವರು ಈ ಹಾಡನ್ನು ಬರೆದು ಸಂಯೋಜನೆ ಮಾಡಿರುವಂಥದ್ದು. ಸಾಧಾರಣ ಚೌಕಟ್ಟಲ್ಲಿ ಚಿನ್ನದ ಚಿತ್ರ, ಆಡುವ ಮಾತೆಲ್ಲವೂ ಪ್ರೇಮದ ಪತ್ರ, ಇರಲು ಹತ್ತಿರ ಒಲವಿನಿಂಚರ, ಈ ಪ್ರೀತಿ ಒಂಥರ ಮನೋಹರ. ಇದೆಲ್ಲ ನಾವು ಕೇಳಿರುವಂಥದ್ದನ್ನೇ. ಆದರೆ ಅವೆಲ್ಲವನ್ನು ಮತ್ತಿನ ಸತಿ ಕೇಳಿದಾಗ, ಇವಾಗ ಸುಮ್ಮನೆ ನೀವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಹಳೆ ಹಾಡು ಬಂತು ಅಂದರೆ ನೀವು ಪಟ್ಟಂತ ರಿಪೀಟ್ ಮಾಡ್ತೀರಾ, ಸೇಮ್ ಪ್ಯಾಟ್ರನ್. ಅದೇ ಎಲ್ಲ ಅಂದ್ಕೊಂಡು, ಅದೇ ಪ್ರೀತಿ ಮಧುರ ತ್ಯಾಗ ಅಮರ, ಈಗ ಟ್ಯಾಗ್ ಲೈನ್ನೇ ಚೇಂಜ್ ಮಾಡೋಕ್ಕೆ ಹೊಟ್ಟಿದ್ದೀರಾ ನೀವು, ಆದರೆ ಚೇಂಜ್ ಆಗಬಹುದು ಅನ್ನುವಂಥದ್ದು. ನೆವರ್ ನೋ. ಅಂದರೆ ನಾವು ಹೊಸದಾಗೇನೋ ಕ್ರಿಯೇಟ್ ಮಾಡಿದ್ದೀವಿ ಅನ್ನೋದಲ್ಲ, ರೆಟ್ರೋ ಸಿನಿಮಾಗಳು ಬರ್ತಾಯಿವೆ, ಹಳೆ ಕಾಲದ ಸಿನಿಮಾಗಳನ್ನು ಮಾಡಬೇಕು ಅನ್ನೋದೊಂದು ಯೋಚನೆಯಲ್ಲಿ ಆ ಥರ ಸಿನಿಮಾಗಳು ಬರ್ತಾಯಿವೆ. ಬಟ್ ನಮ್ಮದು ಹೊರತಾಗಿ ಏನು ನಿಂತ್ಕೊಳ್ಳೋದು ಅಂತಂದರೆ ಕಂಟೆಂಟು, ಕಥೆ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕೂತಿದ್ರು ಮಾತ್ರ ಹಂಗಾಗಕ್ಕೆ ಸಾಧ್ಯ ಅಂತ ನನ್ನ ಪಾಯಿಂಟ್. ಸರ್, ಅದೇ 17ನೇ ತಾರೀಕು ನಿಮ್ಮ ಕನಸಿನ ಕೂಸು 2ನೇ ಸಿನಿಮಾ ನಿರ್ದೇಶನ ರಿಲೀಸ್ ಆಗ್ತಾಯಿದೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಎಕ್ಸೈಟ್ ಆಗಿರೋದಂತೂ ಹೌದು, ಅದರ ಮಧ್ಯದಲ್ಲಿ ಭಯ ಆಗ್ತಿರೋದಂತೂ ಹೌದು. ಎರಡೂ ಆಗ್ತಿರೋದ್ರಿಂದ ಎರಡೂ ಮಿಶ್ರಿತವಾಗ್ತಿದೆ. 17ನೇ ತಾರೀಕು ಜನ ಬಂದು ನೋಡಿ ಮೊದಲನೇ ಶೋ ಆದಮೇಲೆ ಒಂದು ಚೂರು ನಿರಾಳ ಆಗಬಹುದು ಅನ್ನೋ ಒಂದು ಸರ್ವೇ ಸಾಧಾರಣವೇ ಅದನ್ನು. ಸೊ ಅದು ಜನಕ್ಕೆ ಇನ್ನೂ ಹೆಚ್ಚು ಜನಕ್ಕೆ ಹೋಗಿ ತಲುಪಬೇಕು ಅನ್ನೋದು ಬಹಳ ಆಸೆ ಇದೆ. ನೋಡೋಣ ಅದು ಹೇಗಾಗುತ್ತೆ ಅಂತ. ಸೊ 17ನೇ ತಾರೀಕು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಈ ಮೂಲಕ ನೀವೆಲ್ಲರೂ ಕೇಳ್ಕೊತಾ ಇದ್ದೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.